Can we start? Fourth one. See, actually first chapter ಯಾವುದು ಮೆಂಟಲ್ ಎಬಿಲಿಟಿಯಲ್ಲಿ ಫಸ್ಟ್ನೇದು ಆಡ್ ಮ್ಯಾನ್ ಔಟ್. ಕರೆಕ್ಟಾ? ಆಡ್ ಮ್ಯಾನ್ ಔಟ್ ಅಂದರೆ 4 ಪಿಕ್ಚರ್ ಕೊಟ್ಟಿರ್ತಾರೆ, 4 ಪಿಕ್ಚರಲ್ಲಿ ಒಂದು ಪಿಕ್ಚರ್ನ ತೆಗಿಬೇಕು. ಇದು ಫಸ್ಟ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್ ಯಾವುದು? ಸಿಮಿಲರ್ ಫಿಗರ್. ಸೇಮ್ ಇರುತ್ತೆ ಫಿಗರು, ಅದನ್ನು ಹುಡುಕ್ಬಿಟ್ಟು ಟಿಕ್ ಮಾಡಬೇಕು. ಸಿಮಿಲರ್ ಫಿಗರು. ಥರ್ಡ್ ಚಾಪ್ಟರ್ ಯಾವುದು? ಥರ್ಡ್ ಚಾಪ್ಟರ್ ಯಾವುದು? ಏನು ಮಾಡಿದ್ರಿ? ಪ್ಯಾಟ್ರನ್ ಕಂಪ್ಲೀಟ್ ತಾನೆ? ಪ್ಯಾಟ್ರನ್ ಇತ್ತು, ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ರಿ. ಒಂದು ಬಾಕ್ಸ್ ಖಾಲಿ ಇತ್ತು ಜಾಗ, ಆ ಜಾಗದಲ್ಲಿ ಯಾವ್ದು ಬರ್ತಾ ಇತ್ತು ನೋಡಿಬಿಟ್ಟು ನೀವು ಫಿಲ್ ಮಾಡ್ತಾ ಇದ್ರಿ. ಕರೆಕ್ಟಾ? ಫಿಗರ್ ಕಂಪ್ಲೀಟ್. ಫಿಗರ್ ಕಂಪ್ಲೀಟ್ ಅನ್ನೋಕ್ಕಿಂತ ಪ್ಯಾಟ್ರನ್ ಅನ್ಕೋ. ಫಿಗರ್ ಪ್ಯಾಟ್ರನ್ ಕಂಪ್ಲೀಷನ್. ಪ್ಯಾಟ್ರನ್ ಕಂಪ್ಲೀಷನ್. ಫೋರ್ತ್ ಚಾಪ್ಟರ್ ಬಂದು ಸೀರೀಸ್, ಫಿಗರ್ ಸೀರೀಸ್ ಆರ್ ಸೀರೀಸ್. ಈ ಚಾಪ್ಟ್ರಲ್ಲಿ ಏನಿರುತ್ತೆ ಅಂದರೆ 3 ಪಿಕ್ಚರ್ ಕೊಟ್ಟಿರ್ತಾನೆ. 1 2 3 ಪಿಕ್ಚರ್ ಕೊಟ್ಟಿರ್ತಾನೆ. 4ನೇ ಪಿಕ್ಚರ್ ಕೊಟ್ಟಿರಲ್ಲ. ಆ 4ನೇ ಪಿಕ್ಚರ್ ಯಾವುದಾಗುತ್ತೆ ಅಂತ ನೋಡಬೇಕು. ಸೊ ಅದನ್ನು ನೋಡೋಕ್ಕಿಂತ ಮುಂಚೆ ಏನು ಅಬ್ಸರ್ವ್ ಮಾಡಬೇಕು ಅಂದರೆ, ಈ ಪಿಕ್ಚರ್ ಫಸ್ಟ್ ಪಿಕ್ಚರಿಗಿಂತ ಸೆಕೆಂಡ್ ಪಿಕ್ಚರು ಚೇಂಜ್ ಆಯಿತು. ಹೆಂಗೆ ಚೇಂಜ್ ಆಯಿತು? ಒಂದು ಸಿಂಬಲ್ ಇದೆ, ಇಲ್ಲಿ 2, 1 ರೌಂಡ್ ಇದೆ, ಇಲ್ಲಿ 2 ರೌಂಡ್ ಬಂತು. ಇಲ್ಲೇನು ಬಂತು? 3 ರೌಂಡ್ ಬಂತು. 4ನೇದು ಹೆಂಗೆ ಬರಬೇಕು? ಕೆಳಗಡೆ 2 ಮೇಲೆ 2 ಬರಬೇಕು. ಎಲ್ಲಿದೆ ಕೆಳಗಡೆ 2 ಮೇಲೆ 2? ಆನ್ಸರು ಬಿ. ಈಸಿ ಇದೆಯಾ? ದೆನ್ ಸೆಕೆಂಡ್ ಒನ್ ಹೇಳಿ ಏನಾಗುತ್ತೆ? ಹೇಳಿ ಸೆಕೆಂಡ್ ಒನ್ ಏನಾಗುತ್ತೆ? ಸರ್ಕಲ್ಸ್ ಎಲ್ಲ ಇದ್ದಾವೆ. ಫಸ್ಟ್ ಇಲ್ಲಿಂದ ಬಂತು, ಇಲ್ಲಿ ಡಾರ್ಕ್ ಆಗಿದೆ. ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ಆಯಿತು, ನೆಕ್ಸ್ಟ್ ಥರ್ಡ್ ಆಯಿತು, ನೆಕ್ಸ್ಟ್ ಏನಾಗಬೇಕು? ಫೋರ್ತ್ ಒನ್ ಇಲ್ಲಿ ಆಗಬೇಕು. ಎಲ್ಲಿದೆ ಫೋರ್ತ್ ಒನ್ನು? ಆನ್ಸರ್ ಎ. ಕ್ಲಿಯರಾ? ಡೌಟ್ ಇದೆಯೇನಾದರೂ? ಥರ್ಡ್ ಒನ್ ಹೇಳಿ. ಥರ್ಡ್ ಒನ್ ನೋಡು. ಲೈನ್ ಫಸ್ಟು ಟ್ರಯಾಂಗಲು ಈ ಲೈನ್ ಆಗಿದೆ. ನೆಕ್ಸ್ಟು ಇದ್ರ ಉಲ್ಟಾ ಬಂತು, ನೆಕ್ಸ್ಟು ಸ್ಟ್ರೈಟ್ ಆಯಿತು, ನೆಕ್ಸ್ಟ್ ಏನು ಬರಬೇಕು? ಉಲ್ಟಾ ಬರಬೇಕು. ಆಯಿತಾ? ಈ ಥರ ಪಿಕ್ಚರ್ ಬರಬೇಕು. ಪ್ಲಸ್ಸು ಮೈನಸ್ ಚೆಕ್ ಮಾಡ್ಕೋಬೇಕು. ನೋಡು, ಇಂಟು ಏನಿದೆಯಲ್ಲ, ಇಂಟು ರೊಟೇಟ್ ಆಗ್ತೈತೆ. ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ ಹೋಯ್ತು, ಪ್ಲಸ್ ಇಲ್ಲಿ ಬಂತು. ಕರೆಕ್ಟಾ? ನೋಡು, ಪ್ಲಸ್ ಇಲ್ಲಿ ಬಂತು. ಆಮೇಲೆ ಏನಾಯಿತು? ಪ್ಲಸ್ಸು ಇಲ್ಲೋಯ್ತು. ಆಮೇಲೆ ಪ್ಲಸ್ ಎಲ್ಲಿ ಬರಬೇಕು? ಪ್ಲಸ್ ಇಲ್ಲಿ ಬರಬೇಕು. ಇದನ್ನು ಅಬ್ಸರ್ವ್ ಮಾಡಿದೆ, ಸೇಮ್ ಫಸ್ಟ್ ಫಿಗರ್ ಇದ್ದಂಗೆ ಇದೆ ನೋಡು. ಕರೆಕ್ಟಾ? ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ಸು, ಇಲ್ಲಿ ಇಂಟು ಬರುತ್ತೆ. ಕರೆಕ್ಟಾ? ಯಾವ್ದು ಬರುತ್ತೆ ಈ ಥರ? ಹಾಂ, ಬಿ ಬರುತ್ತಾ? ಬಿ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿಲ್ಲ. ಬಿ ಅಲ್ಲಿ ಇಲ್ಲಿ ಇಂಟು ಇದೆ, ಇಲ್ಲಿ ಈಕ್ವಲ್ ಇದೆ. ಸೊ ಇದು ಬಿ ಆನ್ಸರ್ ಆಗಲ್ಲ. ಇದರಲ್ಲಿ ಇಲ್ಲಿ ಮೈನಸ್ ಇದೆ, ಇದು ಆನ್ಸರ್ ಆಗಲ್ಲ. ಹಾಗಾದರೆ ಸಿ ಮತ್ತು ಡಿ ಹುಡುಕ್ಬೇಕು. ಸಿ ಮತ್ತು ಡಿ. ಸಿ ಮತ್ತು ಡಿ ಚೆಕ್ ಮಾಡ್ರಿ ಹೆಂಗೆ ಬರುತ್ತೆ ನೋಡು. ಸಿ ಮತ್ತು ಡಿ ಯಾವುದಿದ್ರೆ ಆನ್ಸರ್ ಡಿ ತಾನೇ? ಸಿನಾ ಡಿನಾ? ಇಲ್ಲಿ 2 ಇಂಟು ಇದೆ, ಇಂಟು ಬರಬಾರ್ದು. ನಾವು ಅಬ್ಸರ್ವ್ ದಿಸ್. ಇದನ್ನು ಹೇಳ್ರಿ. ಫಸ್ಟು ಹುಡುಗ ಕೂತ್ಕೊಂಡವನೆ, ಆಮೇಲೆ ನಿಂತ್ಕೊಂಡವನೆ, ಆಮೇಲೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತವನೆ. ಇವ್ರು ನೋಡಿದರೆ 3 ಹುಡುಗರು, ಇದು ಹುಡುಗಿ ಇದೆ, ಇದು ಆನ್ಸರ್ ಆಗಲ್ಲ. ಕರೆಕ್ಟಾ? ಸೊ ಇದು ಆನ್ಸರ್ ಆಗಲ್ಲ. ಇವು ನೋಡೋ ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ರೆ ಇವ್ನು ಹಿಂದಕ್ಕೆ ಬರ್ತಾವನೆ. ಸೀರೀಸು ಇದು ರಾಂಗ್ ಆಗುತ್ತೆ. ಮುಂದಕ್ಕೆ ಹೋಗ್ಬೇಕು, ಇವನು ಹಿಂದಕ್ಕೆ ಬರ್ತಾವನೆ. ಆನ್ಸರ್ ಅಡಿ. ಕರೆಕ್ಟಾ? ಏನಾದರೂ ಡೌಟ್ ಇದೆಯಾ? ಇದನ್ನು ಹೇಳ್ರಿ. ಫಿಫ್ತ್ ಒನ್ ಹೇಳ್ರಿ. ಥಿಂಕ್. ಯು ವರ್ಕ್ ಟು ಯುವರ್ ಬ್ರೈನ್. ನೋಡು, ಇಲ್ಲಿ ಸ್ಕ್ವಯರ್ ಇದೆ, ಇಲ್ಲಿ ನೆಕ್ಸ್ಟ್ ಪಿಕ್ಚರ್ ಏನಾಯಿತು? ಇದು ಮುಂದೆ ಬಂತು. ಕರೆಕ್ಟಾ? ಈ ಕಾರ್ನರಿಂದ ಈ ಕಾರ್ನರಿಗೆ ಬಂತು. ಇಲ್ಲಿ ತಾನೆ ನೋಡಿ, ಈ ಕಾರ್ನರಲ್ಲಿ. ಬಟ್ ಸರ್ಕಲ್ ಎಲ್ಲೋಯ್ತು? ಸರ್ಕಲ್ ಸ್ವಲ್ಪ ಶಿಫ್ಟ್ ಆಯಿತು.
ಇದು ಫುಲ್ ಶಿಫ್ಟ್ ಆದರೆ ಇದು ಅರ್ಧ ಶಿಫ್ಟ್ ಆಯಿತು, ಕರೆಕ್ಟಾ? ನೆಕ್ಸ್ಟ್ ಏನಾಯಿತು, ಇಲ್ಲಿರೋ ಸ್ಕ್ವಯರು ಇಲ್ಲಿ ಬಂದಿದೆ, ಹಾಗಾದ್ರೆ ನೆಕ್ಸ್ಟ್ ಸ್ಕ್ವಯರ್ ಎಲ್ಲಿ ಬರಬೇಕು? ಇಲ್ಲಿ ಬರಬೇಕು. ಎಲ್ಲಿದೆ ಇಷ್ಟರೊಳಗೆ? ಎ ಆಗಲ್ಲ, ಬಿ ಆಗಲ್ಲ, ಸಿ ಆಗುತ್ತೆ, ಡಿ ಆಗುತ್ತೆ. ಬಟ್ ಅಬ್ಸರ್ವ್ ಮಾಡಬೇಕಾಗಿದ್ದೇನು ಅಂದರೆ, ನಾವು ನೋಡು, ಇಲ್ಲಿ ಸ್ಕ್ವಯರ್ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸರ್ಕಲ್ ಇದೆ, ಇಲ್ಲಿ ಸ್ಕ್ವಯರ್ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸರ್ಕಲ್ ಇದೆ, ಸ್ಕ್ವಯರ್ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಸರ್ಕಲ್ ಇದೆ. ನೆಕ್ಸ್ಟ್ ಸ್ಕ್ವಯರ್ ಇದ್ದರೆ ಸರ್ಕಲ್ ಎಲ್ಲಿ ಬರಬೇಕು? ಇಲ್ಲಿ ಮುಂದೆ ಬರಬೇಕು, ಮುಂದಕ್ಕೆ ಬರಬೇಕು, ಕರೆಕ್ಟಾ? ಮುಂದೆ ಇಲ್ಲಿ ಬರಬೇಕು, ಕರೆಕ್ಟ್? ಆನ್ಸರ್ ಡಿ. ಇದಾಗಲ್ಲ, ಯಾಕೆ? ಸರ್ಕಲ್ ಹಿಂದೆ ಇದೆ, ನಾಟ್ ಪಾಸಿಬಲ್. ಇದೆಲ್ಲ ಅಬ್ಸರ್ವ್ ಮಾಡಬೇಕು, ಆಯಿತಾ? ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ಆಗಲ್ಲ. ಸಿಕ್ಸ್ತ್ ಒನ್ ಹೇಳಿ. ಸಿ ಡಿ ಎ ಬಿ ನೋಡಿಲಿ, ಅಬ್ಸರ್ವ್ ಮಾಡಿ. ನೋಡು, ಈ ಲೈನ್ ಕೆಳಗಿದೆ, ನೆಕ್ಸ್ಟ್ ಲೈನ್ ಮೇಲೆ ಹೋಯ್ತು, ಫುಲ್ ಬಂತು, ನೆಕ್ಸ್ಟ್ ಫುಲ್ ಹೋಯ್ತು, ಒಂದು ಲೈನ್ ಬಂತು, ನೆಕ್ಸ್ಟ್ ಕೆಳಗಡೆ ಬರಬೇಕು, ಕೆಳಗಡೆ ಇದೊಂದೇ ಇರೋದು, ಇನ್ಯಾವುದೂ ಆಗಲ್ಲ. ಆನ್ಸರು ಸಿ. ಓಕೆ, ಡನ್. ಸೆವೆಂತ್ ಒನ್, ಯೂಸ್ ಟೆಲ್ ದಿಸ್ ಒನ್. ಥಿಂಕ್ ಅಂಡ್ ಟೆಲ್ ಮಿ. ಥಿಂಕ್. ಎಲ್ಲಿಂದ ಎನ್ ಆಗಿದೆ? ಎಲ್ಲಿಂದ ಎನ್ ಹೆಂಗಾಯಿತು? ಯಾಕಾಯಿತು ಎಲ್ಲಿಂದ ಎನ್ನು? ಎಲ್ಲಿಂದ ಎನ್? ಎ ಬಿ ಸಿ ಡಿ, ಕೆ ಎಲ್ ಎಂ ಎನ್ ಓ ಪಿ. ಇಲ್ಲಿ ನೋಡೋ, ಏನಾಗ್ತಾ ಇದೆ? ಎಲ್ಲಿದೆ? ಎಮ್ ಇಲ್ಲ. ಎನ್ನಿದೆಯಾ? ಎನ್ನಿದೆ, ಓ ಇಲ್ಲ, ಪಿ ಇದೆ, ಕ್ಯೂ ಇರಬಾರ್ದು, ನೆಕ್ಸ್ಟು ಆರ್ ಬರಬೇಕು. ನೆಕ್ಸ್ಟ್ ಆನ್ಸರ್ ಯಾವುದನ್ನು? ಆನ್ಸರ್ ಕ್ಲಿಯರಾ? ಡೌಟ್ ಇದೆಯಾ? ಆದರೂ ಈಸಿ ಇದೆಯಾ? ಚಾಪ್ಟರ್ ನೇಮ್ ಏನು? ಸೀರೀಸ್, ಫಿಗರ್ ಸೀರೀಸ್. ಟೆಲ್ ದಿಸ್ ಒನ್. ಏಯ್ತ್ ಒನ್ ಹೇಳ್ರಿ ನೋಡೋಣ. ಪಟ್ಟನಾಗಿ ಹೇಳ್ಬೋದು ನೋಡಿದರೆ. 1 ಇದೆ, 2 ಇದೆ, ಇಲ್ಲಿ 3 ಇದೆ, ನೆಕ್ಸ್ಟ್ 4 ಬರಬೇಕು. 4 ಎ ಅಲ್ಲಿ 4 ಬಾಕ್ಸ್ ಇದೆ, ಬಿ ಅಲ್ಲಿ 4 ಬಾಕ್ಸ್ ಇದೆ, ಇವೆರಡು ಆಗಲ್ಲ ಆನ್ಸರ್. ಬಟ್ ಮತ್ತೆ ಇವಾಗ ಕಾಂಪಿಟೇಷನ್ ಎ ಮತ್ತು ಬಿಗೆ. ಇದೆಲ್ಲ ಲೈನ್ ನೋಡಿ ಹೆಂಗಿದೆ, ಹಿಂಗಾಯ್ತು, ನೆಕ್ಸ್ಟ್ ಲೆಫ್ಟ್ ಬಂತು, ಇಲ್ಲಿ ರೈಟ್ ಬಂತು, ನೆಕ್ಸ್ಟ್ ಹೆಂಗೆ ಆಗಬೇಕು? ಹಿಂಗೆ ಬರ್ಬೇಕು ತಾನೆ. ಸೊ ಆನ್ಸರ್ ಈಸ್ ಬಿ. ಕರೆಕ್ಟಾಗಿ ಏನಿದು ಸ್ಟೆಪ್ ಇದ್ದಂಗೆ ಇದೆ ನೋಡು, ಕರೆಕ್ಟಾ? ಆ ಸ್ಟೆಪ್ಸ್ ಹಿಂದಕ್ಕೆ ಹೋಗಿದೆ. ಎ ಹಾಕಿದರೆ ಮುಗಿತು 1 ಮಾರ್ಕ್ಸ್. ಮೆಂಟಲ್ ಎಬಿಲಿಟಿ ನಾರ್ಮಲಿ ಯಾರೂ ರಾಂಗ್ ಮಾಡಲ್ಲ. 40 ಕ್ವಶನ್ಸ್ ಇರ್ತವೆ, 40 ಕ್ವಶನಲ್ಲಿ 40 ರೈಟ್ ಮಾಡ್ತಾರೆ. ಇದ್ರಾಗ ಏನಾರ ಮಾರ್ಕ್ಸ್ ಹೋಗ್ತೈತಿ ಅಂದರೆ ನೀವು ನೀಟಾಗಿ ಪ್ರಿಪೇರ್ ಆಗಿಲ್ಲ ಅಂತ ಅರ್ಥ. ಓಕೆ, ಇದ್ರಲ್ಲಿ ತಪ್ಪು ಮಾಡೋಂಗಿಲ್ಲ, ಕೇರ್ಫುಲ್ ಆಗಿರಬೇಕು. ನೆಕ್ಸ್ಟು 9th ಒನ್ ಹೇಳಿ. ದೀಸ್ ಆಲ್ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಬಿ 1 ಲೈನ್, 2 ಲೈನ್, 3 ಲೈನ್, 4 ಲೈನ್, ಆಯಿತಾ? ಇಲ್ಲೂ 4 ಇದೆ, ಬಟ್ ಇಲ್ಲ ಇದೆ. ಇದ್ಯಾಕಾಗಲ್ಲ 4? ಇದು ಹಿಂಗೆ ಸ್ಟ್ರೈಟ್ ಆಗಿದ್ರೆ ಏನಂತ ಕರೀತಾರೆ ಲೈನು? ವರ್ಟಿಕಲ್ ಲೈನ್. ಸ್ಟ್ರೈಟ್ ಆಗಿದ್ರೆ ವರ್ಟಿಕಲ್ ಲೈನ್, ಹಿಂಗಿದ್ರೆ ಅಡ್ಡಡ್ಡ ಇದ್ದರೆ ಆರಿಜಾಂಟಲ್ ಲೈನ್, ಉದ್ದುದ್ದ ಇದ್ದರೆ ವರ್ಟಿಕಲ್ ಲೈನ್, ಅಡ್ಡ ಇದ್ದರೆ. ಸೊ ಇಲ್ಲಿ ಅಡ್ಡ ಇದೆಯಾ? ಹೌದು, ಅಡ್ಡ ಇದೆ. ಆನ್ಸರ್ ಬಿ. ಲಾಸ್ಟ್ ಒನ್, ಇದೊಂದು ಮಾಡಿ, ಇನ್ನು ಉಳಿದು ನೀವು ಮಾಡಂತೆ. 10th ಒನ್. ಯೂಸ್ ಯುವರ್ ಬ್ರೈನ್. ನೋಡಿ ಏನಿದೆ, ಟೇಕ್ ಎನಿ ಒನ್, ಯಾವ್ದಾರು ಒಂದು ತಗೋ. ಫಸ್ಟು ನಾನು ಟ್ರಯಾಂಗಲ್ ತೊಗೊತೀನಿ. ಟ್ರಯಾಂಗಲ್ ಇದೆಯಾ? ಟ್ರಯಾಂಗಲ್ ಎಲ್ಲಿ ಶಿಫ್ಟ್ ಆಯಿತು? ಕೆಳಗಡೆ ಶಿಫ್ಟ್ ಆಯಿತು, ಆಯಿತಾ? ನೆಕ್ಸ್ಟು ಇಲ್ಲಿ ಶಿಫ್ಟ್ ಆಯಿತು. ನೆಕ್ಸ್ಟ್ ಟ್ರಯಾಂಗಲ್ ಎಲ್ಲಿ ಹೋಗಬೇಕು? ಮೇಲೆ, ಇಲ್ಲಿ ಹೋಗ್ಬೇಕು ತಾನೆ. ಹುಡುಕಿ ಎಲ್ಲಿದೆ? ಒಂದೇ ಇರೋದು ಎ. ನೀವು ಯಾರಾದರೂ ಬಿ ಹೇಳಿದ್ರಿ, ಸಿ ಹೇಳಿದ್ರಿ ಅಂದರೆ ಗಯ್ಯ ಎಲ್ಲ ಚಿತಾಲ್ ಪತಾಲ್, ಊಟ ಮಾಡಿ ಮಲ್ಗಷ್ಟೆ. ಓಕೆ, ದೆನ್ ವಿ ಹ್ಯಾವ್ 75 ಕ್ವಶನ್ಸ್, ಆಯಿತಾ? ಎಷ್ಟು ಕ್ವಶನ್ ಇದೆ ಟೋಟಲು? 75 ಕ್ವಶನ್ಸ್ ಇದೆ. ಸೊ ಸಾಲ್ವ್ ಆಲ್ 75 ಕ್ವಶನ್. ಓಕೆ, ಅರ್ಥ ಆಯ್ತಾ? ಇದು ಮಾಡ್ಬೋದು ತಾನೆ?